ಅಂಡರ್ ಐಸ್. ಏನಕ್ಕೆ ಅಂಡರ್ ಐಸಲ್ಲೇ ಹಾಕಬೇಕು, ಬ್ರಿಡ್ಜ್ ಆಫ್ ದ ನೋಸ್ ಮೇಲೆ ಹಾಕಬೇಕು ಹೇಳ್ತೀನಿ. ನಾನು ಇವಾಗ ಮಾಡ್ತಾ ಇರೋದು ಬಂದು ಹೈಲೈಟಿಂಗ್. ಇವಾಗ ನೋಡಿ ಮ್ಯಾಚ್ ಆಗ್ತಿದೆಯಾ ಸ್ಲೋ ಆಗಿ ಸ್ಕಿನ್ ಟೋನು. ಇದು ಮಾಡಿದಾಗ ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಡೈರೆಕ್ಟ್ ಬ್ರೈಟ್ ಹಾಕ್ಬಿಟ್ಟಾಗ ಎಲ್ಲರಿಗೂ ಇಷ್ಟ ಆಗಲ್ಲ. ವಾರ್ಮಪ್, ಪ್ರಾಡಕ್ಟ್ ವಾರ್ಮಪ್. ಮೇಯ್ನಾಗಿ ಎಲ್ಲೆಲ್ಲಿ ಕಲರ್ ಕರೆಕ್ಷನ್ ಮಾಡ್ಕೊಂಡಿರ್ತೀರ ಅದು ಮಾಡಲೇಬೇಕು. ಅಂಡರ್ ಐಸ್, ಕ್ಯೂಪಿಡ್ ಬೋನ್ಸ್ ಹತ್ರ, ಫೋರೆಡ್, ಇದೆಲ್ಲ ಹೈಲೈಟಿಂಗ್ ಸ್ಪಾಟ್ಸ್. ಅವ್ರು ನಿಂತ್ರೆ ರಿಸೆಪ್ಷನ್ಗೆ ಲೈಟ್ಸ್ ಬಿಟ್ಟರೆ ಅಲ್ಲೇ ಹೈಲೈಟ್ ಆಗುತ್ತೆ. ಸೊ ನಾವು ಅಲ್ಲೇ ಹೈಲೈಟ್ ಮಾಡಬೇಕು ಯೂಸಿಂಗ್ ಲೈಟರ್ ಶೇಡ್ ಕನ್ಸೀಲರ್. ಡಾರ್ಕರ್ ಶೇಡ್ ಅಲ್ಲ, ಲೈಟರ್ ಶೇಡ್ಸ್ ಯೂಸ್ ಮಾಡಬೇಕು. ಇದು ಏನು ಕಲರ್ ತಿಯರಿ, ರೆಡೋನೆಸ್ ಜಾಸ್ತಿ ಆಗಿಬಿಟ್ಟಿದೆ. ಅರ್ಶಿನ ಎಲ್ಲ ಹಾಕ್ಬಿಟ್ಟು ಫುಲ್ ಫೇಸಲ್ಲಿ ಎಲ್ಲೋ ಆಗಿಬಿಟ್ಟಿದೆ. ಫೌಂಡೇಶನ್ ಹಾಕಿದ್ರೆ ಎಲ್ಲೋನೆಸ್ ಹೋಗ್ತಾ ಇಲ್ಲ ಅಂದರೆ ನೀವು ಸೆಟ್ಟಿಂಗ್ಗೆ ಯೂಸ್ ಮಾಡಬೇಕಾಗಿರೋದು ಪಿಂಕ್ ಪೌಡರ್. ಸೊ ನಾನಿವಾಗ ಅವ್ರು ಯೂಸ್ ಮಾಡ್ತಾ ಇರೋದು ಲೈಟಾಗಿ ಯೂಸ್ ಮಾಡ್ತೀನಿ, ಲೈಟ್ ಇದೆ ಅದು.